ಆತ್ಮೀಯ ಪವರ್ ಟಿವಿ ವೀಕ್ಷಕರೇ, ನಟ ರಕ್ಷಿತ್ ಶೆಟ್ಟಿ ಮೇಲೆ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಒಂದು FIR ದಾಖಲಾಗಿದೆ ಕೃತಿ ಚೌರ್ಯ ಕೇಸಿನ ಆಧಾರದ ಮೇಲೆ. ಯಾಕಪ್ಪ ಅಂತಂದರೆ ಅವ್ರದೇ ಸಂಸ್ಥೆಯಲ್ಲಿ ನಿರ್ಮಾಣವಾದಂತಹ ಬ್ಯಾಚುಲರ್ಸ್ ಪಾರ್ಟಿ ಸಿನಿಮಾದಲ್ಲಿ 2 ಹಳೆಯ ಸಿನಿಮಾದ ಹಾಡುಗಳನ್ನು ಬಳಸಲಾಗಿದೆ ಅಂತಕ್ಕಂಥದ್ದು. ಈ ದೂರು ದಾಖಲಿಸಿರ್ತಕ್ಕಂಥವ್ರು, FIR ಮಾಡಿರ್ತಕ್ಕಂಥವ್ರು MRT ಮ್ಯೂಸಿಕ್ ಸಂಸ್ಥೆಯವರು. ಸದ್ಯಕ್ಕೆ ದೂರದಾರರು ನಮ್ಮ ಮಟ್ಟಿಗಿಲ್ಲ. ಅವರು UI ಸಿನಿಮಾದ ನಿರ್ಮಾಪಕರು ಆಗಿರೋದ್ರಿಂದ ಪೋಸ್ಟ್ ಪ್ರೊಡಕ್ಷನ್ ಕಾರ್ಯಗಳಲ್ಲಿ ಚೆನ್ನೈಯಲ್ಲಿದ್ದಾರೆ. ಹಾಗಾಗಿ ಆ ಸಂಸ್ಥೆಯ ಮ್ಯಾನೇಜರ್ ಅಂತ ಚೇತನ್ ಅವರು ಈಗ ನಮ್ಮ ಮಟ್ಟಿಗಿದ್ದಾರೆ. ಈ ಪ್ರಕರಣದ ಬಗ್ಗೆ ಅವರೇನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈ ಪ್ರಕರಣ ಏನು ಸರ್ ಆ್ಯಕ್ಚುಲಿ? ಸರ್, ಆ್ಯಕ್ಚುಲಿ ಏನಂದರೆ ಬ್ಯಾಚುಲರ್ಸ್ ಪಾರ್ಟಿ ಅಂತ ಒಂದು ಸಿನಿಮಾ ಬಂದಿದೆ ಪರಂಬ ಸ್ಟುಡಿಯೋಸ್ ಅವ್ರ ಕಡೆಯಿಂದ. ಆ ಸಿನಿಮಾದಲ್ಲಿ MRT ಮ್ಯೂಸಿಕ್ದು 2 ಸಾಂಗ್ಸ್ ಯೂಸ್ ಮಾಡಿದ್ದಾರೆ ಸರ್. ಮೊದಲನೇ ಸಾಂಗ್ ಬಂದು ನ್ಯಾಯ ಎಲ್ಲಿದೆ ಸಾಂಗ್ ಒಂದು, ಮತ್ತು ಇನ್ನೊಂದು ಗಾಳಿ ಮಾತು ಸಿನಿಮಾದಿಂದ ಒಮ್ಮೆ ನಿನ್ನನ್ನು ಕಣ್ತುಂಬ ಸಾಂಗ್. ಈ 2 ಸಾಂಗ್ ಯೂಸ್ ಮಾಡಿರೋದಕ್ಕೆ ನಾವು FIR ದಾಖಲೆ ಮಾಡಿದ್ದೀವಿ ಸರ್. ಓಕೆ, ಅಂದರೆ ಈಗ ಈ ಹಿಂದೆಯೇ ಈ 2 ತುಣುಕುಗಳನ್ನು, ಹಾಡಿನ ತುಣುಕುಗಳನ್ನು ಬಳಸೋದರ ವಿಚಾರವಾಗಿ ಮಾತುಕತೆ ಆಗಿತ್ತು ರಾಜೇಶ್ ಅವರ ಮೂಲಕ MRT ಮ್ಯೂಸಿಕ್ ಜೊತೆಗೆ ಅಂತಕ್ಕಂಥದ್ದು ದೂರಲ್ಲೇ ನಮೂದಿಸಲಾಗಿದೆ. ಸೊ ಮಾತುಕತೆ ಸಕ್ಸಸ್ ಆಗದೇ ಇದ್ದು ಮತ್ತೆ ಅವ್ರು ಬಳಸಿರೋದ್ರಿಂದ ಈ ಥರದ ನೀವು FIR ಮಾಡಿದ್ದೀರಾ ಹೇಗೆ ಅಂತಕ್ಕಂಥದ್ದು? ಸರ್ ಇಲ್ಲ, ಅವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಈ ಥರ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ನಮಗೆ ಫುಟೇಜ್ ಸಹ ಸೆನ್ಸರ್ ಕಾಪಿಯಿಂದ ಕಳಿಸ್ಕೊಟ್ಟಿದ್ದಾರೆ. ನಾವು ಓಕೆ ಸರ್, ಇದು ನೀವು ಯೂಸ್ ಮಾಡ್ಬೋದು, ಆ ಥರ ಏನು ತಡೆಯೋಕ್ಕೆ ಏನಿಲ್ಲ, ಯೂಸ್ ಮಾಡ್ಬೋದು, ಆದರೆ ರಾಯಲ್ಟಿ ಇರುತ್ತೆ, ರಾಯಲ್ಟಿ ಪೇ ಮಾಡ್ಬಿಟ್ಟು ನೀವು ಮುಂದೆ ಯೂಸ್ ಮಾಡ್ಕೋಬೋದು ಸರ್ ಅಂತ ಇನ್ಫಾರ್ಮ್ ಮಾಡಿದ್ವಿ. ಓಕೆ ಸರ್, ರಾಯಲ್ಟಿ ಏನಿದೆ ನನಗೆ ತಿಳಿಸ್ಕೊಡಿ ಅಂತ ಹೇಳಿದರು. ನಾವು ರಾಯಲ್ಟಿ ಕುರಿತಾಗಿ ಇನ್ನೊಂದು ದೂರವಾಣಿ ಕರೆ ಮುಖಾಂತರ ಸಹ ಹೇಳಿದ್ದೆ ಅವ್ರಿಗೆ. ಅವ್ರಿಗೆ ಹೇಳಿದ್ಮೇಲೆ ಓಕೆ ಸರ್, ಮೂವಿ ರಿಲೀಸ್ಗೆ ಹತ್ರ ಇದೆ, ಮೂವಿಗೇನು ರಿಲೀಸ್ಗೆ ತಡೆ ಹಾಕ್ಬೇಡಿ, ನಾನು ಅದೇನು ಇದೆ ರಾಯಲ್ಟಿ ಪೇಮೆಂಟ್ ಇದೆ, ನಾನು ಅದನ್ನು ಮಾಡಿಸ್ಕೊಂಡು ಕೊಡ್ತೀನಿ ಅಂತ ಅವ್ರು ಹೇಳಿದರು. ಸರಿ ಆಯಿತು ಅಂದ್ಬಿಟ್ಟು ನಾವು ಆಫ್ಟರ್ ಸಮ್ ಡೇಸ್ ನಾವು ಟ್ರೈ ಮಾಡಿದ್ವಿ. ಅವ್ರ ಕಡೆಯಿಂದ ಅವ್ರು ನಮ್ಮ ಕಾಲ್ಸು ಪಿಕ್ ಮಾಡಲಿಲ್ಲ, ಅವ್ರ ಕಡೆಯಿಂದ ನಮ್ಗೆ ಯಾವುದೇ ರೀತಿ ಅಪ್ಡೇಟು ಬಂದಿಲ್ಲ. ಮೂವಿ ರಿಲೀಸ್ ಆಗಿದೆ, ಮೂವಿ ರಿಲೀಸಾಗಿ OTTಗೆ ಬಂದರೂ ಸಹ ಅವರು ನಮ್ಮ ಕಡೆಗೆ ಏನೂ ಅಪ್ಡೇಟ್ ಕೊಟ್ಟಿಲ್ಲ. ಅದಾದಮೇಲೆ ನಾವೇನು ಅಂದ್ಕೊಂಡ್ವಿ, ಅವ್ರ ಕಡೆಯಿಂದ ಅಪ್ಡೇಟ್ ಬಂದಿಲ್ಲ ಅನ್ನೋ ಕಾರಣಕ್ಕೆ ಮೂವಿಲಿ ಯೂಸ್ ಮಾಡಿಲ್ಲ ಅನಿಸುತ್ತೆ, ಅವರು ಜಸ್ಟ್ ಪರ್ಮಿಷನ್ ಕೇಳೋಕ್ಕೆ ಕಾಂಟ್ಯಾಕ್ಟ್ ಮಾಡಿ ಮೂವಿಲಿ ಯೂಸ್ ಮಾಡಿಲ್ಲ ಅನಿಸುತ್ತೆ ಅಂದ್ಕೊಂಡು ಸುಮ್ಮನಾಗಿದ್ವಿ. ಅದಾದಮೇಲೆ ನಮ್ಮ ಟೀಮ್ ನೋಡ್ಬಿಟ್ಟು ಸರ್ ಇಲ್ಲ, ಈ ಥರ ಯೂಸ್ ಮಾಡಿದ್ದಾರೆ, 2 ಸಾಂಗ್ನು ಯೂಸ್ ಮಾಡಿದ್ದಾರೆ ಸಿನಿಮಾದಲ್ಲಿ ಅಂತ ಹೇಳಿದ್ಮೇಲೆ ನಮ್ಮ ಮುಂದೆ ಪ್ರೊಸೀಡಿಂಗ್ಸ್ ಹೋಗಿದೆ ಸರ್. ಅದಾದಮೇಲೆ ಅವ್ರಿಗೆ ವಾಟ್ಸಪ್ ಕಾಲ್ ಮುಖಾಂತರ ಸಹ ಸಂಪರ್ಕ ಮಾಡಿದೆ, ಅವ್ರು ಅದಕ್ಕೂ ಪಿಕ್ ಮಾಡಿಲ್ಲ, ಪ್ಲಸ್ ಮೆಸೇಜಸ್ಗೂ ಯಾವುದಕ್ಕೂ ರಿಪ್ಲೈ ಕೊಟ್ಟಿಲ್ಲ. ಸರ್, ಅಂದರೆ ನೀವು ಸಿನಿಮಾ ರಿಲೀಸ್ ಹಂತದಲ್ಲಿ ನೋಡ್ಕೊಂಡಿಲ್ಲ, ಸಿನಿಮಾ OTTಗೆ ಬಂದ ನಂತರದ ದಿನಗಳಲ್ಲಿ ನಿಮ್ಗೆ ಯಾರೋ ಹೇಳಿ ಈ ಥರದ 2 ಸಾಂಗ್ ಬಿಟ್ಗಳನ್ನ ಬಳಸಿದ್ದಾರೆ ಅಂತಂದಮೇಲೆ ನಿಮ್ಮ ಗಮನಕ್ಕೆ ಬಂದ ನಂತರದ ದಿನಗಳಲ್ಲಿ ಅದನ್ನು ಕ್ರಾಸ್ ಚೆಕ್ ಮಾಡ್ಕೊಂಡು ನೀವು FIR ಮಾಡಿರೋದು ಅಂತಕ್ಕಂಥದ್ದು? ಇಲ್ಲ ಸರ್, ಮುಂಚೆ ಅವರು ಸಿನಿಮಾ ರಿಲೀಸ್ಗೂ ಮುಂಚೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು, ಈ ಥರ ಯೂಸ್ ಮಾಡ್ತಾ ಇದೀವಿ ಅಂತ. ಸೆನ್ಸರ್ ಕಾಪಿಯಿಂದ ನಮಗೆ 2 ಫುಟೇಜ್ ಸಹ ಕಳಿಸ್ಕೊಟ್ಟಿದ್ರು 2 ಸಾಂಗ್ದು. ನಾವು ಅದಾದಮೇಲೆ ಅವ್ರ ಕಡೆಯಿಂದ ಕಾಂಟ್ಯಾಕ್ಟ್ ಬಂದಿಲ್ಲ, ಅವರು ನಮಗೆ ಕರೆ ಮಾಡಿಲ್ಲ, ಏನೂ ಇಲ್ಲ. ನಾವು ಯೂಸ್ ಮಾಡಿಲ್ಲ ಅಂದ್ಕೊಂಡು ಬಿಕಾಸ್ ಅವ್ರು ನಮ್ಮನ್ನ ಕೇಳಿದರು ರಿಲೀಸ್ಗೇನು ತಡೆ ಹಾಕ್ಬೇಡಿ ಅಂತ ಹೇಳಿದರು. ಓಕೆ ಅಂತ ನಾವು ಹೇಳಿದ್ವಿ. ಅದಾದಮೇಲೆ ಅವರು ಯೂಸ್ ಮಾಡಿರೋದನ್ನ ನಾವು OTTಲೇ ನೋಡಿದ್ದು. OTTಲಿ ನೋಡಿದಾಗಲೇ ಅವ್ರು ಯೂಸ್ ಮಾಡಿದ್ದಾರೆ 2 ಸಾಂಗು ಅಂತ ನೋಡ್ಬಿಟ್ಟು ನಾವು ಆಮೇಲೆ ದೂರು ದಾಖಲು ಮಾಡಿದ್ವಿ. ಯಾವ್ಯಾವ ಸೀಕ್ವೆನ್ಸ್ಗಳಲ್ಲಿ ಆ ಸಾಂಗ್ಗಳನ್ನ ಬಳಸಿದ್ದಾರೆ ಅಂತಕ್ಕಂಥದ್ದು ಸರ್? ಸರ್, ಒಂದು ಅವರು ಕವರ್ ಸಾಂಗ್ ಮಾಡಿದ್ದಾರೆ, ಒಮ್ಮೆ ನಿನ್ನನ್ನು ಕಣ್ತುಂಬ ಅನ್ನೋದು, ಒಂದು ಸ್ಕೂಲ್ ಏಜಲ್ಲಿ ಒಂದು ಹೆಣ್ಮಗು ಆಡೋ ಥರ ಒಂದು ಇದು ಮಾಡಿದ್ದಾರೆ. ಮತ್ತು ಇನ್ನೊಂದು TVಲಿ ಪ್ಲೇ ಆಗುತ್ತೆ ಸರ್, ನ್ಯಾಯ ಎಲ್ಲಿದೆ ಅಂತ ದ್ವಾರಕೇಶ್ ಅವ್ರದ್ದು ಒಂದು ಸಾಂಗ್ ಪ್ಲೇ ಆಗುತ್ತೆ. ಇದು 2 ಸಿಚುವೇಷನಲ್ಲಿ ಅವರು ಸಾಂಗ್ ಯೂಸ್ ಮಾಡಿದ್ದಾರೆ. ಅಂದರೆ ನೀವು ರಾಯಲ್ಟಿ ಪೇಮೆಂಟ್ಸ್ ವಿಚಾರದಲ್ಲಿ ಮಾತುಕತೆಯಾಗಿ ಮುರಿದೋಗಿತ್ತು. ಸೊ ರಾಯಲ್ಟಿ ಪೇ ಮಾಡದೇ ಇರ್ತಕ್ಕಂಥದ್ದು ನೀವು ದೂರು ದಾಖಲಿಸೋದಕ್ಕೆ ಕಾರಣ ಆಗಿದೆ ಅಂತಕ್ಕಂಥದ್ದು. ಅಂಡ್ ಮತ್ತೊಂದು ವಿಚಾರ, ರಕ್ಷಿತ್ ಶೆಟ್ಟಿ ಅವರು ಈ ಥರ ಒಂದು ಪರ್ಮಿಷನ್ ತಗೊಳ್ದೇನೆ ಸಾಂಗ್ ಬಿಟ್ಟುಗಳನ್ನು ಬಳಸ್ತಕ್ಕಂಥದ್ದು ಇದೇ ಮೊದಲಲ್ಲ. ಈ ಹಿಂದೆ ಕೂಡ ಲಹರಿ ಸಂಸ್ಥೆಯವರು ಕಿರಿಕ್ ಪಾರ್ಟಿ ಸಿನಿಮಾದಲ್ಲೂ ಅದೇ ಥರ ಆಗಿತ್ತು ಸರ್. ಅಂದರೆ ಇವಾಗ ಆಲ್ರೆಡಿ ಅನುಭವ ಉಳ್ಳವರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇನು ಅಂದರೆ ಅವ್ರಿಗೆ ಆಲ್ರೆಡಿ ಗೊತ್ತು ಸರ್, ಸಿನಿಮಾ ಮಾಡೋರು ಪ್ರತಿಯೊಬ್ಬರಿಗೂ ನಾಲೆಡ್ಜ್ ಇರುತ್ತೆ. ಲೈಕ್ ಸಾಂಗ್ ಯೂಸ್ ಮಾಡಬೇಕಾದ್ರೆ ಪರ್ಮಿಷನ್ ತೊಗೋಬೇಕು, ಇಲ್ಲ NOC ಪ್ರೊವೈಡ್ ಮಾಡಬೇಕು, ಇಲ್ಲ ಏನಾದರೂ ಒಂದು ಇಸ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅದು ಗೊತ್ತಿದ್ದು ನಮ್ಮನ್ನು ಕಾಂಟ್ಯಾಕ್ಟು ಮಾಡಿ ನಮ್ಮ ಪ್ರೊಸೀಡಿಂಗ್ಸ್ನ ಇದನ್ನು ಮಾಡಿ ಅವ್ರು ಮುಂದಕ್ಕೆ ಬರಲಿಲ್ಲ. ಪ್ಲಸ್ ಇನ್ನೊಂದು ಸಿನಿಮಾದಲ್ಲಿ ಯೂಸ್ ಮಾಡಿದ್ದಾರೆ, ಅದಕ್ಕೋಸ್ಕರ ನಾವು FIR ದಾಖಲು ಮಾಡಿದ್ದೀವಿ. ಇನ್ನೊಂದು ಸಾಂಗ್ ಯೂಸ್ ಮಾಡ್ತೀವಿ ಅಂತ ನಮಗೆ ಪರ್ಮಿಷನ್ ಕೇಳಕ್ಕೆ ಬಂದು ಅದಾದಮೇಲೆ ನಾವು ನಮ್ಮ ಕಡೆಗೆ ಏನು ಅವರು ರೆಸ್ಪಾಂಡ್ ಮಾಡಿಲ್ದಂಗೆ ಅದಾದಮೇಲೆ ಅವ್ರು ಮತ್ತೆ ಮೂವಿಲಿ ಯೂಸ್ ಮಾಡಿರೋದ್ರಿಂದನೇ ನಾವು FIR ದಾಖಲೆ ಮಾಡಿರೋದು. ಈಗ FIR ಅಲ್ಲಿ ಆರೋಪಿ 1 ಬಂದುಬಿಟ್ಟು ನೀವು ಪರಮ ಸ್ಟುಡಿಯೋಸ್ನ ಮಾಡಿದ್ದೀರಾ, ಆರೋಪಿ 2 ಬಂದುಬಿಟ್ಟು ರಕ್ಷಿತ್ ಶೆಟ್ಟಿ ಅವರನ್ನು ಮಾಡಿದ್ದೀರಾ. ಸೊ ಮ್ಯೂಸಿಕ್ ಡೈರೆಕ್ಟರ್ದು ಇದರಲ್ಲಿ ಏನು ಪಾತ್ರ ಇಲ್ವಾ ಅಂತಕ್ಕಂಥದ್ದು? ಸರ್, ಅಂದರೆ ನಾವು ಅಂದರೆ ಯಾವುದೇ ಸಿನಿಮಾ ಆಗಲಿ ಪ್ರೊಡಕ್ಷನ್ ಹೌಸ್ ಕಡೆಯಿಂದನೇ ಬರೋದು. ನಾವು ಮೂವಿ ಪ್ರೊಡಕ್ಷನ್ ಹೌಸ್ ಕಡೆಗೆ ಮಾತ್ರ ಮಾಡಿರೋದು ಅಷ್ಟೇ. ಅದು ಮಿಕ್ಕಿದ್ದೇನು ಪ್ರೊಸೀಡಿಂಗ್ಸ್ ಇದೆ ಅದು ಲಾ ಮುಖಾಂತರ ನಮ್ಮ ಲೀಗಲ್ ಟೀಮ್ ನೋಡ್ಕೊಳ್ಳುತ್ತೆ ಸರ್. ಓಕೆ, ಈಗ ನೀವು FIR ದಾಖಲಾದಮೇಲೆ ಅವ್ರಿಗೆ ನೋಟಿಸ್ ಸರ್ವಾಗಿದೆಯಾ ಅಂತ, ಅಥವಾ FIR ಆಗಿದೆ ಅಂತ ಗೊತ್ತಾದ ನಂತರದ ದಿನಗಳಲ್ಲಿ ನಿಮಗೆ ನಿಮ್ಮ ಸಂಸ್ಥೆಗೆ ಅವರು ದೂರವಾಣಿ ಕಲೆ ಮೂಲಕನೋ ಅಥವಾ ಮೆಸೇಜ್ ಮಾಡೋ ಮೂಲಕನೋ ಇಲ್ಲ ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳೋಣ ಅಂತ ಏನಾದರೂ ಸಂಧಾನಕ್ಕೆ ಬಂದಿದ್ದುಂಟಾ ಅಂತಕ್ಕಂಥದ್ದು? ಸರ್ ಇಲ್ಲ, ಯಾವುದೇ ರೀತಿ ಆ ಥರ ಯಾರು ಬಂದಿಲ್ಲ.
ಅವರು ಬಂದು ಮಾಡೋದಾಗಿದ್ದರೆ ಮುಂಚೆನೇ ಅವ್ರು ನಮಗೆ ಪರ್ಮಿಷನ್ ಕೇಳಿದಾಗಲೇ ಫುಲ್ಲು ಪ್ರೊಸೀಡಿಂಗ್ಸ್ ಮುಗಿಸ್ಬೇಕಾಗಿತ್ತು. ಆವಾಗಲೇ ಮೂವಿ ರಿಲೀಸ್ಗೂ ಮುಂಚೆನೇ ಇದಾಗಿದೆ ಮಾಡಿದರೆ ಮಾಡ್ಬೋದಾಗಿ. ಇವಾಗ ನಮ್ಮ ಕಂಟೆಂಟ್ ಯೂಸ್ ಮಾಡ್ಕೊಂಡು ಅವ್ರು ಆಲ್ರೆಡಿ ಮಾನಿಟೈಸ್ ಮಾಡ್ಕೊಂಡಿದ್ದಾರೆ. ನಮ್ಮ ಕಂಟೆಂಟ್ನ ಅವ್ರಿಗೂ ಸೇಲ್ ಮಾಡಿದ್ದಾರೆ. ಆಲ್ರೆಡಿ ನಮ್ಮ ಕಂಟೆಂಟ್ನ ಅವರು ಸೇಲ್ ಮಾಡೋಕ್ಕೆ ರೈಟ್ಸ್ ಇಲ್ಲ, ಬಿಕಾಸ್ ನಾವು ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ. ಅದ್ರ ಮುಖಾಂತರ ನಾವು ಇದನ್ನೆಲ್ಲ ಮಾಡಿದ್ದೀವಿ ಅಷ್ಟೇ. ಸೊ ಈಗ ಮಾತುಕತೆಗೆ ಬಂದರೂ ಕೂಡ ಮಾತುಕತೆ ಆಗಲ್ಲ, ಕೋರ್ಟಲ್ಲಿ ಏನಾಗುತ್ತೋ ಅದನ್ನೇ ಫೈನಲ್ ಅಂತಕ್ಕಂಥದ್ದು. ಸರ್, ಬಿಕಾಸ್ ಇದು ಲೀಗಲ್ ಡಿಪಾರ್ಟ್ಮೆಂಟ್ ಆ್ಯಂಡ್ ನಮ್ಮ ಬೋರ್ಡ್ ಮೆಂಬರ್ಸ್ ಅವ್ರು ತೊಗೊಂಡು ಡಿಸಿಷನ್ ತೊಗೋಬೇಕಾಗಿರೋದು. ಅವ್ರ ಡಿಸಿಷನಲ್ಲಿ ಅದೇನು ಅನಿಸುತ್ತೋ ಅದಕ್ಕೆಲ್ಲರೂ ಬದ್ಧ ಆಗಿರ್ತೀವಿ ಸರ್. ಓಕೆ, ಈಗ ನೋಟಿಸ್ ಸರ್ವ್ ಆಗಿಲ್ಲ ಅಂತಕ್ಕಂಥದ್ದು ನಮ್ಮ ಪವರ್ ಟಿ ವಿ ಮೂಲಕ ಗೊತ್ತಾಯಿತು. ಅಂದರೆ ನಾವು ಪರಮ ಸ್ಟುಡಿಯೋದವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ದೂರವಾಣಿ ಮೂಲಕ. ಸೊ ರಕ್ಷಿತ್ ಶೆಟ್ಟಿ ಅವರು ಸದ್ಯಕ್ಕೆ ರಿಚರ್ಡ್ ಆಂಟನಿ ಸಿನಿಮಾದ ಕಥೆಯಲ್ಲಿ ಬ್ಯುಸಿ ಆಗಿದ್ದಾರೆ, ಎಲ್ಲೋ ಕತೆ ಮಾಡ್ತಿದ್ದಾರೆ, ಸದ್ಯಕ್ಕೆ ಆಫೀಸಲ್ಲಿಲ್ಲ ಅವರು. ನಮಗೆ ನೋಟಿಸ್ ಕೂಡ ಇನ್ನೂ ಸರ್ವ್ ಆಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಅಂದರೆ ಅದು ಕೋರ್ಟ್ಗೆ ಸಂಬಂಧಪಟ್ಟಿದ್ದು. ಅದು ಲೀಗಲ್ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದ ರೀಚ್ ಆಗಿರುತ್ತೆ ಮೋಸ್ಟ್ಲಿ. ಅವ್ರಿಗೆ ಮೋಸ್ಟ್ಲಿ ಮಾಹಿತಿ ಗೊತ್ತಿಲ್ಲ ಅನಿಸುತ್ತೆ ಆ ಥರ. ಓಕೆ, ಇದು ಇನ್ ಕೇಸ್ ಅವ್ರು ಮಾಡಿರೋ ತಪ್ಪು ಅಂತ ಪ್ರೂವ್ ಆದರೆ ಕೋರ್ಟಲ್ಲಿ ಎಷ್ಟು ಪೆನಾಲ್ಟಿ ಬೀಳ್ಬೋದು ಅವರಿಗೆ ಅಂತಕ್ಕಂಥದ್ದು? ಸರ್, ಅದು ಡಿಪೆಂಡ್ಸ್ ಅಪಾನ್ ಲಾ. ಬಿಕಾಸ್ ಅವರು ನಮಗೆ ಪರ್ಮಿಷನ್ ಬೇಕು ಅಂತ ಕೇಳಿ ಅವರು ಮುಂದೆ ಪ್ರೊಸೀಡಿಂಗ್ ಆಗಿದ್ದಾರೆ. ಪ್ಲಸ್ ನಾವು ಸಹ ಆಗಿನ ಕಾಲಕ್ಕೆ ಏನಿರುತ್ತೋ ಅದನ್ನು ರಾಯಲ್ಟಿ ಪೇ ಮಾಡಿಬಿಟ್ಟು ಆ ಸಾಂಗ್ ರೈಟ್ಸ್ ತೊಗೊಂಡಿರ್ತೀವಿ. ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಸ್ವಲ್ಪ ಇದನ್ನು ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿ ಅವರು ಮುಂದೆ ಕೋರ್ಟ್ ಕಡೆಯಿಂದ ಏನು ಬರುತ್ತೋ ಅದಕ್ಕೆಲ್ಲರೂ ಗೌರವ ಕಟ್ಟೆ ಕೊಡ್ತೀವಿ ಸರ್. ಥ್ಯಾಂಕ್ ಯು. ಈಗ ನವೀನ್ ಅವರು ನಿಮ್ಮೊಟ್ಟಿಗೆ ಇಲ್ಲ, ಅವರು ಬೇರೆ ಸಿನಿಮಾದ ಪ್ರೊಡಕ್ಷನ್ ಕೆಲಸಗಳಲ್ಲಿ ಭಾಗಿಯಾಗಿದ್ದಾರೆ. ಅವ್ರು ಏನು ಹೇಳಿದ್ರು ಸರ್ ಈ ಪ್ರಕರಣದ ಬಗ್ಗೆ? ಸರ್, ಬಿಕಾಸ್ ಅವರು UI ಪ್ರೊಡಕ್ಷನ್ ಟೀಮ್ ಅಂದರೆ UI ಪ್ರೊಡ್ಯೂಸರ್ ಆಗಿರೋದ್ರಿಂದ UI ಫೈನಲ್ ಹಂತಕ್ಕೆ ಬಂದಿದೆ. ಅದರಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ ಅವರು. ಮೋಸ್ಟ್ಲಿ ಅವರು ನಿಮಗೆ ಸಿಗ್ತಾರೆ ಸರ್ ಅತಿ ಶೀಘ್ರದಲ್ಲೇ. ಥ್ಯಾಂಕ್ ಯು ಚೇತನ್ ಅವರೇ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು MRT ಮ್ಯೂಸಿಕ್ ಸಂಸ್ಥೆಯ ಮ್ಯಾನೇಜರ್ ಆದಂಥ ಚೇತನ್ ಅವರ ಮಂದಾಳದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು.